ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ವಿಡಿಯೋ ನೋಡ್ಬಿಟ್ಟು ಅಥವಾ ತಮ್ಮನೇಲಿ ನೋಡ್ಬಿಟ್ಟು ಸುಮಾರು ಜನ ಕಮೆಂಟ್ ಮಾಡ್ತೀರ ನನಗೆ ಗೊತ್ತು. ಯಾರಿಗೂ ಗೊತ್ತಿದ್ದೀರ ಅಂತ ಒಂದು ವಿಡಿಯೋನ ಮಾಡ್ತಾನೆ ಇವನು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತೀರ. ಸೊ ಆ ಥರದವರು ಇರ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರ. ಅದಕ್ಕೆ ಕಾರ್ ಓಡ್ಸೋಕ್ಕೆ ಬರುತ್ತೆ. ಬಟ್ ಅವ್ರು ಕಾರ್ ಓಡ್ಸೋಕ್ಕೆ ಬಂದರೂ ಕೂಡ ಅಕಸ್ಮಾತ್ ಎಲ್ಲಾದರೂ ಹೋಗ್ಬೇಕಾದ್ರೆ ಟೈರ್ ಏನು ಪಂಚರ್ ಆಯಿತು ಅಂಥ ಟೈಮ್ನಲ್ಲಿ ಸೊ ಅವ್ರಿಗೆ ಪಂಚರ್ ಆಗಿರುವಂಥ ಟೈರ್ನ ಚೇಂಜ್ ಮಾಡಿ ಸ್ಟೆಪ್ನಿ ಟೈರ್ ಏನಿರುತ್ತೆ ಗಾಡೀಲಿ ಅದನ್ನು ಹಾಕೊಳ್ಳೋಕೆ ಬರಲ್ಲ. ಯಾರು ಕಾರ್ ಓಡ್ಸೋಕ್ಕೆ ಬಂದು ಅಕಸ್ಮಾತ್ ನಿಮಗೆ ಏನಾದರೂ ಸ್ಟೆಪ್ನಿ ಟೈರ್ನ ಯಾವ ಥರ ಫಿಟ್ ಮಾಡ್ಕೊಳ್ಳೋದು, ಯಾವ ಥರ ಚೇಂಜ್ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಏನಕ್ಕಂದ್ರೆ ನಂದು ಕೂಡ ಟೈರ್ ಪಂಚರ್ ಆಗಿದೆ ಇವಾಗ. ಸೊ ಅದನ್ನು ಚೇಂಜ್ ಮಾಡಬೇಕಲ್ಲ. ಸೊ ಹಂಗೆ ವಿಡಿಯೋ ಮಾಡಿ ಹಾಕೋಣ, ಯಾರಿಗಾದ್ರು ಯೂಸ್ಫುಲ್ ಆಗಿದ್ರೆ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಗೈಸ್, ನಿಮ್ಮ ಸ್ನೇಹಿತರು ಯಾರಾದರೂ ಕಾರ್ ಓಡ್ಸೋಕ್ಕೆ ಬರೋವಂಥ ನಿಮ್ಮ ಸ್ನೇಹಿತರು ಇದ್ದು ಅವ್ರಿಗೆ ಟೈರ್ ಚೇಂಜ್ ಮಾಡೋಕ್ಕೆ ಬರಲ್ಲ, ಸ್ಟೆಪ್ನಿ ಟೈರ್ನ ಹಾಕೊಳ್ಳೋಕೆ ಬರಲ್ಲ ಅಂತಂದರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿರಿ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಸೊ ಸ್ನೇಹಿತರು ನೋಡ್ಬೋದು, ಈ ಒಂದು ಟೈರು ಇದು ಏರ್ ಕಮ್ಮಿ ಆಯಿತು. ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಏನು ಗೊತ್ತಿಲ್ಲ ನೋಡಿ. ಇದು ಪಂಚರ್ ಆಗಿರೋದು, ಇದು ಕೆಳಗಡೆ ತೋರಿಸ್ತೀನಿ ನೋಡಿ, ಪಂಚರ್ ಆಗಿದೆ ಇದು. ಓಕೆನಾ, ಈ ಟೈರ್ನ ಚೇಂಜ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಬಂದ್ಬಿಟ್ಟು ಇದೊಂದು ನನ್ನ ಗಾಡಿ ಬಂದ್ಬಿಟ್ಟು 3 ತಿಂಗಳು ಹೊಸ ಗಾಡಿ. ಬಟ್ C8 ಟೈರ್ ಬಂದ್ಬಿಟ್ಟು ಯಾವುದೇ ಒಂದು C8 ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಕಾರ್ ಇಟ್ಕೊಂಡಿರೋರಿಗೆ. C8 ಕ್ವಾಲಿಟಿ ಯಾವ ಥರ ಇರುತ್ತೆ ಏನು ಎತ್ತ ಅಂತ. 3 ತಿಂಗಳು ಗಾಡಿನ ಅಲ್ಲೇ ಇದೆ. ಹಿಂದ್ಗಡೆದು ಒಂದು ಸಲ ಪಂಚರ್ ಆಗಿತ್ತು, ಲಾಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿರ್ತೀನಿ ನಾನು, ಗಾಡಿ ಆಕ್ಸಿಡೆಂಟ್ ಆಗಿದ್ದಾಗ. ಸೊ ಅವತ್ತಿನ ದಿನವೇ ಗಾಡಿ ಪಂಚರ್ ಆಗಿತ್ತು. ಸೊ ಹಿಂದೆ ಟೈರು ಸೊ ಪಂಚರ್ ಹಾಕ್ಸ್ಕೊಂಡು ಬಂದಿದ್ದೆ. ಇವಾಗ ನೋಡಿದ್ರೆ ಫ್ರಂಟಲ್ಲಿ ಈ ಟೈರು ಪಂಚರ್ ಆಗಿದೆ. ಓಕೆನಾ, ಸೊ ಇವಾಗ ಹೊಸ ಟೈರು ಶೋರೂಮಿಂದ ಏನು ಸ್ಟೆಪ್ನಿ ಕೊಟ್ಟಿದ್ರು, ಸೊ ಅದಿದೆ ನೋಡಿ. ಸೊ ಇದನ್ನು ಈಗ ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ. ಸಿಂಪಲಾಗಿ ಯಾವ ಥರ ಚೇಂಜ್ ಮಾಡೋದು ಏನು ಎತ್ತ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಟೂಲ್ ಕೊಟ್ಟಿರ್ತಾರೆ ಕಾರಲ್ಲೇ. ಸೊ ಎಲ್ಲ ಗಾಡೀಲಿ ಕೊಟ್ಟಿರ್ತಾರೆ. ಸೊ ಇದು ತೊಗೊಳ್ಳಿ. ಇದು ಬಂದ್ಬಿಟ್ಟು ನಿಮಗೆ ಸ್ಟೆಪ್ನಿ ಚೇಂಜ್ ಮಾಡೋಕ್ಕೆ ಅಂತಲೂ ಕೊಟ್ಟಿರ್ತಾರೆ. ಓಕೆನಾ, ಸೊ ಇಷ್ಟು ಇವಾಗ ನಿಮಗೆ ಕಾರ್ ಚೇಂಜ್ ಮಾಡಿದ್ರೆ ಸ್ಟೆಪ್ನಿ ಚೇಂಜ್ ಮಾಡೋಕ್ಕೆ ಬೇಕಾಗಿರೋಂಥ ಐಟಮ್ಗಳು. ಓಕೆನಾ, ಜಾಕ್ನ ಹಾಕೋದಕ್ಕಿಂತ ಮುಂಚೆ ಏನು ಈ ಸ್ಪ್ಯಾನರ್ ಏನು ಕೊಟ್ಟಿರ್ತಾರೆ, ಸೊ ಇದು ತೊಗೊಂಡು ಫಸ್ಟು ನಟ್ಗಳನ್ನ ಲೂಸ್ ಮಾಡ್ಕೊಳ್ಳಿ. ಅದನ್ನು ಟೈಟಾಗಿ ಸ್ವಲ್ಪ ಹೊಸ ಗಾಡಿಯಾಗಿರೋದು ಟೈಟಾಗಿರ್ತದೆ. ನೀವು ಲೆಫ್ಟ್ ಸೈಡ್ಗೆ ನೀಟಾಗಿ ತಿರ್ಸ್ಕೊಳ್ಳಿ, ಆಯಿತಾ. ಹಿಂಗೆ ಸ್ಕ್ರೂ ಆದಷ್ಟು ಲೂಸ್ ಮಾಡ್ಕೊಳ್ಳಿ. ಎಲ್ಲ 4 ಏನಿರುತ್ತೆ 4 ಟೈಟಾಗಿರುತ್ತೆ ಈ ಥರ. ಲೂಸ್ ಮಾಡ್ಕೊಳ್ಳಿ ಲೈಟಾಗಿ ನೋಡಿ. ಕೈಯಲ್ಲಿ ತುಂಬ ಟೈಟ್ ಇತ್ತು, ಸೊ ಈಗ ಅದಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ಹಿಂಗೆ ಹಾಕ್ಕೊಂಡು ಲೈಟ್ ಕಾಲಿಂದ ಸ್ವಲ್ಪ ಪ್ರೆಷರ್ ಮಾಡಿಬಿಟ್ಟು ಹಿಂಗೆ ಪುಷ್ ಮಾಡಿರಿ. ಹಿಂಗೆ ಪುಷ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಇವಾಗ ನೆಟ್ಟು ತಿರುಗುತ್ತೆ ನೋಡಿ, ಹಿಂಗೆ ತಿರುಗ್ತು, ಆಯಿತಾ. ಸೊ ಹಿಂಗೆ ಮಾಡ್ಕೊಳ್ಳಿ ಎಲ್ಲನೂ. ಜಾಕ್ ಏನಿದೆ ಇದು ಹೊಸ ಜಾಕ್, ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಹೈಟ್ಗೆ, ಆಯಿತಾ. ಕೈಯಲ್ಲೇ ಹಿಂಗೆ ತಿರ್ಸ್ಕೊಳ್ಳಿ, ಓಪನ್ ಆಗುತ್ತೆ ನೋಡಿ, ಆಯಿತಾ. ಮಾಡಿಕೊಂಡು ಕೆಳಗಡೆ ನಿಮಗೆ ಕೊಟ್ಟಿರ್ತಾ ನೋಡ್ಕೊಳ್ಳಿ ಇಲ್ಲಿ, ಆಯಿತಾ. ಸ್ವಲ್ಪ ಗಟ್ಟಿಗಿರುತ್ತೆ ಈ ಕಡೆ ಬಸ್ ಇದಿರುತ್ತಲ್ಲ. ಇಲ್ಲಿ ನೆಲ ಸಮ ಇರಬೇಕು. ಇಲ್ಲಿ ಜಾಸ್ತಿ ಕಲ್ಲುಗಳೈತೆ ನಾವು ಇರೋ ಜಾಗದಲ್ಲಿ. ಇಟ್ಕೊಂಡು ಇಲ್ಲಿ ಹಿಂಗೆ ಮೇಲ್ಗಡೆ ಎತ್ಕೊಳ್ಳಿ, ಸ್ವಲ್ಪ ಅದು ಅಡ್ಜಸ್ಟ್ ಆಗೋ ತನಕ, ಟಚ್ ಆಗೋ ತನಕ. ಆಮೇಲಿಂದ ನೀವು ಇರತ್ತೆ ನೋಡಿ ಇದು. ಸೊ ಇದನ್ನು ಏನು ಮಾಡಬೇಕು ಅಂದರೆ, ಇಲ್ಲೊಂದು ಹೋಲ್ಗೆ ಹಿಂಗೆ ಹಾಕ್ಕೊಡ್ರಿ. ಹಾಕೊಂಬಿಟ್ಟು ಈ ಕಡೆ ಇದು ನೋಡಿ ಸ್ಪ್ಯಾನರ್ ಇರ್ತದೆ ನೋಡಿ, ಇಲ್ಲಿ ಇದು ಹೋಲ್ ಇದೆಯಾ. ಸೊ ಇದನ್ನು ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡು ಇದನ್ನು ಹಿಂಗೆ ತಿರ್ಸ್ಕೊಳ್ಳೋದು ಅಷ್ಟೇ. ಈಸಿ ಆಗುತ್ತೆ ನಿಮಗೆ ತಿರ್ಗಿಸೋದಕ್ಕೆ. ಓಕೆನಾ, ಗಾಡಿ ಹೈಟ್ ಆಗುತ್ತಾ ಬರುತ್ತೆ, ಹಿಂಗೆ ತಿರ್ಸ್ಕೋಬೇಕು. ನಿಮಗೆ ಆ ಕಡೆ ಟೈರ್ನ ಅಬ್ಸರ್ವ್ ಮಾಡಿರಿ. ಆ ಕಡೆ ಇದೇನಿದೆ ನೆಲದಿಂದ ಮೇಲೆ ಬರುತ್ತೆ ಇದು, ಆಯಿತಾ. ಎಲ್ಲಿ ತನಕ ತಿರ್ಸ್ಬೇಕು ಅಂದರೆ ನೀವು ಟೈರು ಸ್ವಲ್ಪ ಗ್ಯಾಪ್ ಬರಬೇಕು. ನೆಲ ಇದೇನಿದೆ ಅದರಿಂದ ಸ್ವಲ್ಪ ಗ್ಯಾಪ್ ಬರಬೇಕು. ಮತ್ತು ಹೈವೇಗಳಲ್ಲಿ ಮೇನ್ ರೋಡ್ಗಳಲ್ಲಿ ಪಂಚರ್ ಆಗಿ ಒಬ್ಬರು ತುಂಬ ಹೆದರ್ಕೊಂಡ್ಬಿಡ್ತಾರೆ, ಏನಪ್ಪ ಮಾಡೋದು ಹಂಗೆ ಹಿಂಗೆ ಅಂತ. ಸೊ ಅಂಥ ಟೈಮ್ನಲ್ಲಿ ಏನಿಲ್ಲ, ಸೈಡಲ್ಲಿ ಹಾಕೊಂಡು ಗಾಡಿನ ನೀಟಾಗಿ ಒಂದು ನೋಡಿ. ಇವಾಗ ಟೈರ್ ನೋಡ್ರಿ, ಝೂಮ್ ಮಾಡ್ತೀನಿ ಟೈಮ್ ಮುಂದೆ. ಕೆರೆ ಹಿಡ್ಕೊ, ಗ್ಯಾಪ್ ಕಾಣ್ಬೇಕು ಅಲ್ಲಿ. ಸೊ ನೋಡ್ಬೋದು ಇವಾಗ ಟೈರು ಗ್ಯಾಪ್ ಯಾವ ಥರ ಓಪನ್ ಆಗಿ ಬರ್ತಿದೆ ಅಂತ. ಮೇಲೆ ಎದಳ್ತಾ ಇದೆ ಗಾಡಿ. ಓಕೆನಾ, ನಿಮಗೆ ಟೈರ್ಗೆ ಗೊತ್ತಾಗಬೇಕು. ಟೈರ್ ಈಗ ನೀವು ಫುಲ್ ಸ್ಕ್ರೂ ತೆಗೆದ ತಕ್ಷಣ ಟೈರು ಈಚೆಗೆ ಬರೋ ಥರ ಇರಬೇಕು, ಈಸಿಯಾಗಿ ಬರೋ ಥರ. ನೋಡ್ಬೋದು ಕೈ ಹಾಕಿದ್ದೀನಿ ನೋಡಿ, ಇಲ್ಲಿ ಇಷ್ಟು ಗ್ಯಾಪ್ ಇದೆ. ಸೊ ಏನು ಮಾಡ್ತೀನಿ ಅಂದರೆ, ನಾನು ಲೂಸ್ ಮಾಡಿ ಸ್ಕ್ರೂಗಳನ್ನ ಕೈಯಲ್ಲಿ ಹಿಂಗೆ ತಗೊಂಡ್ಬಿಡ್ತೀನಿ.
ಸೊ ಒಂದು ಕೈಯಲ್ಲಿ ತೆಗೆದು ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ. ನಾಲ್ಕು ತೆಗ್ದಿದ್ದೀನಿ. ತೆಗೆದ್ಮೇಲೆ ಏನು ಮಾಡ್ಕೊಳ್ಳಿ ಅಂತಂದರೆ ಟೈರ್ನ ನೀಟಾಗಿ ತಗೊಳ್ಳಿ. ಹಿಂಗೆ ಈಚೆಗೆ ತೊಗೊಂಡು ಈಸಿಯಾಗಿ ಈ ಥರ ಟೈರ್ ಈಚೆ ಬಂದ್ಬಿಡ್ಬೇಕು. ಸೊ ಇಷ್ಟು ಎತ್ಕೊಂಡಿದ್ದೀನಿ, ಕರೆಕ್ಟಾಗಿ ಎತ್ಕೊಂಡಿದ್ದೀನಿ ನೋಡಿ. ಸೊ ಇದು ಪಂಚರ್ ಆಗಿದ್ದ ಟೈರು. ಸೊ ಇದನ್ನು ಈಗ ಸೈಡಲ್ಲಿ ಇಕ್ಕಿದ್ದೀನಿ. ಹೊಸ ಟೈರ್ ಏನಿದೆ ಸೊ ಇದು ತಗೊಂಡು ಕರೆಕ್ಟಾಗಿ ಏನು ಸ್ಕ್ರೂ 4 ಕೊಟ್ಟಿರ್ತಾರೆ ನೋಡಿ, ಇದು ಇಲ್ಲಿ ಕರೆಕ್ಟಾಗಿ ಕೂರಿಸ್ಬೇಕು. ಈ 4 ಹೋಲ್ನ ಕರೆಕ್ಟಾಗಿ ಅದ್ರ ಮೇಲೆ ಕುತ್ಕೊಳ್ಳೋ ಥರ ಕೂರಿಸ್ಬೇಕು. ಓಕೆನಾ? ಸೊ ಅಡ್ಜಸ್ಟ್ ಮಾಡ್ಕೊಂಡು ಕೂರಿಸ್ಕೊಳ್ಳಿ ಹಿಂಗೆ ನೋಡಿ, ಕರೆಕ್ಟಾಗಿ ಹಿಂಗೆ ಕೂರಿಸ್ಕೊಂಡಿದ್ದೀನಿ. ಸೊ ಈಗೇನು ಮಾಡ್ತೀನಿ ಅಂದರೆ ಸ್ಕ್ರೂನ ಹಾಕೋಬೇಕು. ಸ್ಕ್ರೂ ಹಾಕ್ಬೇಕಾದ್ರೆ ಒಬ್ಬೊಬ್ರು ಏನು ತಪ್ಪು ಮಾಡ್ತಾರೆ ಅಂದರೆ ಅರ್ಜೆಂಟಿಗೆ ಗಾಬರಿ ಆಗಿಬಿಟ್ಟು ಉಲ್ಟಾ ಸ್ಕ್ರೂಗಳು ಹಾಕ್ಬಿಡ್ತಾರೆ, ರಾಂಗ್ ಥ್ರೆಡ್ ಹಾಕ್ಬಿಡ್ತಾರೆ. ಓಕೆನಾ? ಸೊ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ನೋಡ್ಕೊಳ್ಳಿ ಕರೆಕ್ಟಾಗಿ ಯಾವುದಾದ್ರು ಕರೆಕ್ಟಾಗಿ ಬಿಚ್ಚಬೇಕಾದ್ರೆ ಹೆಂಗಿರುತ್ತೆ ಹಂಗೆ ವಾಪಸ್ ರಿಟರ್ನ್ ಹಾಕ್ಬೇಕು ನೀವು. ಸೊ ಲೈಟಾಗಿ ಹಿಂಗೆ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಟೈಟ್ ಮಾಡ್ಕೊಳ್ಳಿ 4ನ್ನ. ಆಮೇಲಿಂದ ನೀವು ಟೈಟ್ ಮಾಡ್ಕೊಂಡ್ರೆ ಆಗುತ್ತೆ. ಯಾವುದೇ ಕಾರಣಕ್ಕೂ ರಾಂಗ್ ಥ್ರೆಡ್ ಮಾತ್ರ ಹಾಕೋಕ್ಕೆ ಹೋಗ್ಬಿಡ್ರಿ, ಆಯಿತಾ? ಮಾಡ್ತೀನಿ ಅಂತ ಹೇಳಿದ್ರೆ ಏನಿದೆ ಇದು ಕೊಟ್ಟಿರೋದು ಸ್ಪ್ಯಾನರು ತೊಗೊಂಡು ಇವಾಗ ಲೈಟಾಗಿ ಟೈಟ್ ಮಾಡ್ಕೊಳ್ಬೇಕು ನೋಡಿ. ಲೈಟಾಗಿ ತುಂಬ ಇದು ಮಾಡೋಕ್ಕೆ ಹೋಗ್ಬಿಡಿ. ಏನಕ್ಕಂದ್ರೆ ನಾನು ಇಲ್ಲಿ ಜಾಕ್ ತೆಗ್ದಿಲ್ಲ, ಜಾಕ್ ಹಂಗೆ ಇದೆ, ಜಾಕು ನಾನು ಮೇಲೆ ಎತ್ತಿರೋದು ಹಂಗೆ ಇದೆ ಇದು. ಸೊ ಅದರಿಂದ ಏನು ಮಾಡಿ ಅಂದರೆ ಲೈಟಾಗಿ ಮಾತ್ರ ಪೂರ್ತಿ ಟೈಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಜಾಕ್ ಹಾಕಿರ್ತೀರ ಲೈಟಾಗಿ ಸ್ವಲ್ಪ ಟೈಟಾಗಿ ಕುತ್ಕೊಳ್ಳೋದು, ಸ್ವಲ್ಪ ಲೈಟಾಗಿ ಅಷ್ಟೇ ಹಿಂಗೆ ತಿರ್ಸ್ಕೊಳ್ಳಿ 4ಕ್ಕೂ. ನೋಡಿ ಇಷ್ಟು ಟೈಟ್ ಮಾಡ್ಕೊಡ್ತೀನಿ ಅಂತಂದರೆ ಜಾಕ್ ಏನು ಹಾಕಿದ್ದೀನಿ ಈಗ ಇದನ್ನು ಲೂಸ್ ಮಾಡಿಕೊಂಡು ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ, ಆಯಿತಾ? ಸೇಮು ಫಸ್ಟ್ ಹೆಂಗೆ ನೀವು ಇದು ಮಾಡಿದ್ರಿ ಅದೇ ಥರ ಇದನ್ನು ಫಿಟ್ ಮಾಡಿಕೊಂಡು ಈಗ ಉಲ್ಟಾ ತಿರುಗಿಸ್ಕೊಳ್ಳಿ ಅಷ್ಟೇ. ಗಾಡಿ ಕೆಳಗಡೆ ಬರೋದು. ಒಬ್ಬರು ಪ್ಯಾನಿಕ್ ಆಗಿಬಿಡ್ತಾರೆ, ಏನಕ್ಕಂದರೆ ರೋಡ್ಗಳಲ್ಲಿ ಮೇನ್ ರೋಡಲ್ಲೇ ಕೆಟ್ಟೋಗ್ಬಿಡುತ್ತೆ. ಸೊ ಪಂಚರ್ ಆಗ್ಬಿಡುತ್ತೆ ಟೈರು. ಸೊ ಅವಾಗ ಗಾಡಿಗಳಿರುತ್ತೆ, ಟ್ರಾಫಿಕ್ ಜಾಮು, ಯಾರೇನೋ ಏನಂತಾರೋ ಹೆಂಗೆ ಚೇಂಜ್ ಮಾಡೋದು ಅಂತ ಪ್ಯಾನಿಕ್ ಆಗ್ಬಿಡ್ತಾರೆ ಡ್ರೈವರ್ಸ್. ಸುಮಾರು ಜನ ನನಗೆ ಗೊತ್ತಿರೋ ಹಂಗೆ ಸುಮಾರು ಜನ ಡ್ರೈವರ್ಸ್ಗಳಿದ್ದಾರೆ, ಅವ್ರು ಹೇಳಿರೋದಿದ್ದಾರೆ ನನಗೆ. ನಾನು ಗಾಡಿ ಓಡಿಸ್ತೀನಿ ಗುರು, ಬಟ್ ಇಲ್ಲಿ ತನಕ ನನ್ನ ಗಾಡಿಯಲ್ಲಿ ಒಂದು ಸಲ ಟೈಪ್ ಪಂಚರ್ ಆಗಿಲ್ಲ, ನನಗೂ ಹಾಕಕ್ಕೆ ಬರೋಲ್ಲ, ನಮ್ಮ ಪುಣ್ಯಕ್ಕೆ ಆಗಿಲ್ಲ ಪಂಚರು ಅಂತ ಹೇಳೋರೆ. ಸೊ ಆ ಥರನೂ ಇರ್ತಾರೆ ಡ್ರೈವರ್ಸ್ಗಳು ಸುಮಾರು ಜನಕ್ಕೆ. ಡ್ರೈವಿಂಗ್ ಕಲ್ತಿರ್ತಾರೆ, ಬಟ್ ಒಂದು ಸಲ ಅವ್ರಿಗೆ ಸ್ಟೆಪ್ನಿ ಚೇಂಜ್ ಮಾಡೋದು ಪಂಚರ್ ಆಗಿರೋದಾಗಲಿ ಆಗಿರಲ್ಲ ಅವ್ರಿಗೆ. ಸೊ ಈ ಥರ ಎಲ್ಲ ತಿಳ್ಕೊಂಡಿರ್ಬೇಕು. ಎಮರ್ಜೆನ್ಸಿ ಟೈಮಲ್ಲಿ ಯಾವ ಟೈಮಲ್ಲಿ ಹೆಂಗೆ ಕೈ ಕೊಡುತ್ತೆ ಟೈರು ಅಂತ ಗೊತ್ತಿರೋ ಹೇಳೋಕ್ಕಾಗಲ್ಲ. ಟೈರ್ ಕಂಡೀಷನ್ ಯಾವಾಗ ಎಷ್ಟು ಐತಿ ಇವಾಗ ಗ್ಯಾಪ್ ಇಲ್ಲ ಕೆಳಗಡೆ, ಕೈ ಹೋಗಲ್ಲ ಇವಾಗ, ಆಯಿತಾ? ನೀವು ಕಂಪಲ್ಸರಿ ನೀವು ಗಾಡೀಲಿ ಸ್ಟೆಪ್ನಿನ ಇಟ್ಕೊಂಡಿರ್ಬೇಕು. ಏನಕ್ಕಂದರೆ ಯಾವ ಟೈಮಲ್ಲಿ ಯಾವ ಥರ ಟೈರ್ ಪಂಚರ್ ಆಗುತ್ತೆ ಏನು ನೋಡಿ. ಇವಾಗ ಕೈ ಬಂತು, ಇವಾಗ ಆಲ್ಮೋಸ್ಟ್ ಬಂದ್ಬಿಟ್ಟು. ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಆಲ್ಮೋಸ್ಟ್ ಕೈಯಲ್ಲೇ ಹಿಂಗೆ ತಿಳಿಸ್ಕೊಂಡ್ರೆ ಇದಾಗ್ಬಿಡುತ್ತೆ. ಸೊ ಇದು ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ. ಇದು ಇಲ್ಲಿ ಪಕ್ಕದಲ್ಲಿ ಏನು ಹಾಕಿದ್ದೀರಿ ನೀವು ಲೈಟಾಗಿ ಟೈಟ್ ಮಾಡ್ಕೊಂಡಿದ್ರಿ. ಇವಾಗ ಏನು ಮಾಡಬೇಕು ಅಂದರೆ ಫೈನಲ್ಲಾಗಿ ಪೂರ್ತಿಯಾಗಿ ಕರೆಕ್ಟಾಗಿ ನೀವು ಟೈಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಸ್ಕ್ರೂ ಏನಿದೆ ಅದು ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಗಾಡಿ ರನ್ ಆಗುವಂಥ ಟೈಮ್ನಲ್ಲಿ ಕರೆಕ್ಟಾಗಿ ಟೈಟ್ ಮಾಡೋಕೆ ಇವಾಗ, ಆಯಿತಾ? ಕೈಯಲ್ಲಿ ಆದಷ್ಟು ಟೈಟ್ ಮಾಡಿ, ಇಲ್ಲ 4 ಫಸ್ಟು. ನೀಟಾಗಿ ತೆಗಿತೀನಿ ನೋಡಿರಿ. ಇಷ್ಟು ಟೈಟ್ ಆಯಿತು. ಇಷ್ಟು ಟೈಟ್ ಆದಮೇಲೆ ಟೈಟ್ ಆಯಿತು ಅಂತ ಬಿಟ್ಬಿಡ್ಬೇಡಿ, ಏನಕ್ಕೆ ಟೈಟ್ ಇರೋಲ್ಲ ಅದು, ಆಯಿತಾ? ಎಷ್ಟು ಟೈಟ್ ಮಾಡಿದ್ರು ಸಾಲಲ್ಲ. ಸೊ ಆಗ ಏನು ಮಾಡಿ ಅಂದರೆ ಹಿಂಗೆ ಇಟ್ಬಿಟ್ಟು ತಿರ್ಗಾ ಕಾಲಲ್ಲಿ ಒಂದು ಸಲ ಕೆಳಗಡೆ ಪುಷ್ ಮಾಡಬೇಕು ನೋಡಿರಿ. ಹಿಂಗೆ ಎಷ್ಟಾಗತ್ತಷ್ಟು ಪ್ರೆಷರ್ ಹಾಕ್ಬಿಟ್ಟು ಹಿಂಗೆ ಪುಷ್ ಮಾಡಿರಿ ನೋಡಿರಿ. ಎಲ್ಲನೂ ಟೈಟ್ ಮಾಡಿಕೊಡ್ರಿ ನೋಡಿ. ಕಾಲಲ್ಲಿ ಪುಷ್ ಮಾಡಿದಷ್ಟು ಕೆಳಗಡೆ ಹೋಗುತ್ತೆ. ಅದು ಎಷ್ಟು ಟೈಟ್ ಆಗುತ್ತೆ ಕೆಳಗಡೆ ಹೋಗುತ್ತೆ ಅಷ್ಟು ಟೈಟ್ ಮಾಡಿಕೊಡ್ರಿ. ಎಲ್ಲ ಒಂದು ಇದನ್ನು, ಆಯಿತಾ? 4 ನಂಗೆ ಮಾಡಿಕೊಡ್ರಿ. ಟೈಟ್ ಮಾಡ್ಕೊಂಡಷ್ಟು ನಿಮ್ಮದು ಒಳ್ಳೆಯದು. ಇಷ್ಟೇ ಗೈಸ್, ವೆರಿ ಸಿಂಪಲ್ಲು. ಯಾರು ಗಾಬರಿ ಆಗೋಕೆ ಹೋಗ್ಬಿಡಿ ಪಂಚರ್ ಆಗೋಯ್ತು ಹಂಗೆ ಹಿಂಗೆ ಅಂತ. ಗಾಡಿ ಎಲ್ಲೇ ಪಂಚರ್ ಆದ್ರೂ ಗಾಬರಿ ಬೀಳ್ತಾರೆ. ಗಾಡಿನ ಸೇಫಾಗಿ ಆ ಜಾಗದಲ್ಲೇ ಸೈಡಲ್ಲಿ ಹಾಕ್ಕೊಂಡು ನೀಟಾಗಿ ಸ್ಪೇರ್ ಟೈರ್ ಐತೆ ಅದನ್ನು ಎತ್ತಿಕ್ಕೊಂಡು ಈಗ ಏನು ಸ್ಟೆಪ್ಸ್ ಹೇಳ್ಕೊಟ್ಟೆ ಆ ಥರ ಆರಾಮಾಗಿ ಮಾಡಿಕೊಡ್ರಿ, ಓಕೆನಾ? ಸೊ ಇದು ಮತ್ತು ಏನಪ್ಪ ಅಂತ ಹೇಳಿದ್ರೆ, ಈಗ ಅಕಸ್ಮಾತ್ ಹೈವೇಗಳಲ್ಲಿ ಮತ್ತು ಮೈನ್ ರೋಡ್ಗಳಲ್ಲಿ
ಏನು ಪಂಚರ್ ಆಯಿತು ಅಂತಂದರೆ ನಿಮ್ಮ ಗಾಡೀಲಿ ಒಂದು ಕೊಟ್ಟಿರ್ತಾರೆ ರಿಫ್ಲೆಕ್ಟರ್ ಥರ. ಸೊ ಅದನ್ನು ಓಪನ್ ಮಾಡಿ ಹಿಂದೆ ಇಟ್ಬಿಟ್ಟು ನೀವು ಪಂಚರ್ ಇದು ಮಾಡ್ತಿದ್ರೆ ಹಿಂದೆ ಬರೋಂಥ ಗಾಡಿಗಳಿಗೆ ಗೊತ್ತಾಗುತ್ತೆ ಈಗ ಮುಂದೆ ಗಾಡಿ ಏನೋ ಆಗಿದೆ ಅಂತ. ಸೊ ಅವರು ಅವಾಗ ಸೈಡ್ಗೆ ಹೋಗೋವಂಥ ಪ್ರಯತ್ನ ಮಾಡ್ತಾರೆ. ಅದು ಹೇಳಿದ್ನ ರಿಫ್ಲೆಕ್ಟರ್ ನೋಡಿ, ಇದು ಎಲ್ಲ ಗಾಡಿಯಲ್ಲೂ ಕೊಟ್ಟಿರ್ತಾರೆ ಈ ಥರ ನೋಡಿ, ಈ ಥರ ಆಯಿತಾ. ಸೊ ಏನಿಲ್ಲ, ಇದು ನೀಟಾಗಿ ಹಿಂಗೆ ಓಪನ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿರಿ. ಹಿಂಗೆ ಓಪನ್ ಮಾಡಿಕೊಂಡು ನೋಡಿ ಈ ಥರ ಇದು ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಎಲ್ಲಿ ಪಂಚರ್ ಆಗಿದೆ ಮೇನ್ ರೋಡಲ್ಲಿ ಆಗಿದಾಗ ಇದನ್ನು ಹಿಂದೆ ಹಿಂಗೆ ಇಟ್ಬಿಡ್ರಿ. ಈ ಕಡೆ ಆಗಿದೆ ಅಂತಂದ್ರೆ ಹಿಂದೆ ಕಡೆಯಿಂದ ಗಾಡಿ ಬರ್ತೈತೆ ಅಂತಂದರೆ ನಿಮ್ಮ ಹಿಂದ್ಗಡೆಯಿಂದ ಗಾಡಿಗಳು ಬರ್ತಿದ್ದಾವೆ ಅಂತಂದರೆ ನಿಮ್ಮ ಗಾಡಿ ಪಂಚರ್ ಆಗಿದೆ ಇಲ್ಲಿ. ಸೊ ಗಾಡಿ ಒಂಚೂರು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ಥರ ಹಿಂಗೆ ಮೇನ್ ರೋಡ್ ಸೈಡಿಗೆ ಇಟ್ಕೊಳ್ರಿ ಹಿಂಗೆ ಗಾಡಿ ಹಿಂದ್ಗಡೆ. ಸೊ ಅವಾಗ ಏನಾಗುತ್ತೆ ಅಂದರೆ ಆ ಕಡೆಯಿಂದ ಬರೋ ಗಾಡಿಗಳಿಗೆ ಗೊತ್ತಾಗುತ್ತೆ ಇಲ್ಲ ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ ಅವರು ಸೈಡ್ಗೆ ನಿಮ್ಮ ಗಾಡಿನ ಅವಾಯ್ಡ್ ಮಾಡಿಬಿಟ್ಟು ಸೈಡ್ಗೆ ಹೋಗೋಂಥ ಇದು ಮಾಡ್ತಾರೆ. ಸೊ ಅವಾಗ ನೀವು ಆರಾಮಾಗಿ ಟೈರ್ನ ಚೇಂಜ್ ಮಾಡ್ಕೊಳ್ಬೋದು. ಸೊ ಒಂದು ವಿಷಯನ ತಿಳಿಸ್ಬೇಕಿತ್ತು, ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ ಗೈಸ್. ವೀಡಿಯೋ ಬಗ್ಗೆ ಏನಂತ ಅನ್ನಿಸ್ತು ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ.